ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಮಾತ್ರ ವಿಪರೀತ ಹೆಚ್ಚಾಗ್ತಾ ಇದೆ. ಯಾಕೆ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ ಅಥವಾ ಬೇಕು ಬೇಕು ಅಂತಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಥವಾ ನನ್ನನ್ನು ಯಾರು ಮುಟ್ಟೋರು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಅಥವಾ ಪೊಲೀಸರ ಭಯ ಹೊರಟು ಹೋಗ್ಬಿಟ್ಟಿದೆಯಾ ಅಂಥದ್ದೇ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಬೆಂಗಳೂರಿನಲ್ಲಿ. ಏನಂದ್ರೆ ಸಿ ವಿ ರಾಮನ್ ನಗರದ ಬಳಿ ಬೈಕ್ ಟಚ್ ಆಗಿದ್ದಕ್ಕೆ ವಿಂಗ್ ಕಮಾಂಡರ್ ಅನ್ನ ಬೈಕ್ ಸವಾರನೋರ್ವ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾನೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ಗೆ ರಕ್ತ ಬರುವಂತೆ ಹಲ್ಲೆ ಮಾಡಲಾಗಿದೆ. ರಕ್ತ ಸುರಿತಾ ಇದ್ರು ಕೂಡ ವಿಡಿಯೋವನ್ನು ಮಾಡಿದ್ದಾರೆ ವಿಂಗ್ ಕಮಾಂಡರ್. ಘಟನೆಯನ್ನು ವಿವರಣೆ ಕೊಟ್ಟಿದ್ದಾರೆ. ಇನ್ನು ಹಲ್ಲೆ ಸಂಬಂಧ ಬೈಯಪ್ಪನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಕಾಸ್ ಕುಮಾರ್ ಅನ್ನೋ ಬೈಕ್ ಸವಾರನನ್ನ ಪೊಲೀಸರು ಈಗ ಸದ್ಯಕ್ಕೆ ಬಂಧಿಸಿದ್ದಾರೆ. ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಅವರು ಅಡ್ಡ ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆಯಾಗಿದೆ. ಬೈಕ್ ಸವಾರ ತನ್ನ ಬೈಕ್ ಕೀನಿಂದಲೂ ಹಲ್ಲೆ ಮಾಡಿದ್ದಾನೆ. ಸದ್ಯ ಟೆಕ್ಕಿ ಆಗಿರುವಂಥ ವಿಕಾಸ್ ಎಂಬಾತನನ್ನ ಬಂಧಿಸಿದ್ದೇವೆ ಅಂತಿದ್ದಾರೆ. I had a flight to catch. I'm going to Calcutta today for admitting my father to hospital. So my wife Madhumita was driving me at around morning 6:30 and near Gopalan Grand Mall, just near C.V. Raman Nagar. Suddenly from the right one bike comes and stops in front of a car. So I'll share the dashcam video also and it will be available in CCTV. He comes in front of a car, parks his bike and thereafter wearing a helmet, keys in his hand, comes in front of a car and starts saying you DRDO people and something in Kannada, and then started arguing, and suddenly all of a sudden he punched me with his key. I didn't realize what had happened. I tried to open the door and come outside, and thereafter just to exit from that area I rushed to the bike, took the bike and threw it away on the side and was coming back to the car just to sit and exit the area, and suddenly he came with something and started hitting me again, taking a stone and trying to break the glass of my car. I stopped him. Using the same stone, he hit me on my head. The thing is that the local people, the Kannada people there, everybody was watching. They were aged people who were only telling the person who had done the crime that he was wrong. ವಿಂಗ್ ಕಮಾಂಡರ್ ಮೇಲೆ ಹಲ್ಲೆಗೆ ಸಂಬಂಧಪಟ್ಟಂತೆ ಈಗ ಓರ್ವ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆತನಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಪಬ್ಲಿಕ್ ಟಿವಿ ಜೊತೆ ಡಿಸಿಪಿ ದೇವರಾಜ್ ಸರ್ ಇದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಘಟನೆ ಎಷ್ಟೊತ್ತಿಗೆ ಆಯಿತು? ಘಟನೆಗೆ ಅಸಲಿ ಕಾರಣ ಏನು ಸರ್? ಬೆಳಗ್ಗೆ 6 ಗಂಟೆಗೆ ಅವರು ಮನೆಯಿಂದ ಹೊರಟಿದ್ದಾರೆ. ಶೈಲಜಿತ್ ಬೋಸು ಮತ್ತು ಮಧುಮಿತಾ ದತ್ತ ಅವರು ಏನು ಹಸ್ಬೆಂಡ್ ವೈಫ್ ಇದ್ದಾರೆ, ಏರ್ಫೋರ್ಸ್ ಆಫೀಸರ್ಸು. ಬೆಳಗ್ಗೆ ಅವರು 6 ಗಂಟೆಗೆ ಮನೆಯಿಂದ ಹೊರಟು ಟಿನ್ ಫ್ಯಾಕ್ಟ್ರಿ ಜಂಕ್ಷನ್ ಬಂದಾಗ ಅಲ್ಲಿ ಬೈಕ್ನಲ್ಲಿ ಒಂದು ಹುಡುಗ ಬಂದಿದ್ದಾನೆ. ಹುಡುಗ ಬಂದಾಗ ಅಲ್ಲಿ ಅವ್ನು ಸ್ಪೀಡ್ ಬಂದಾಗ ಇವ್ರು ಕೇಳಿದ್ದಾರೆ ಅವನಿಗೆ ಓವರ್ ಸ್ಪೀಡ್ ಮಾಡ್ತಾ ಇದೆಯಾ ಅಂತ. ಅವರು ಏನೋ ಅಲ್ಲಿ ಅವರಿಬ್ಬರಿಗೂ ಸ್ವಲ್ಪ ಆಲ್ಟ್ರಕೇಷನ್ ಆಗಿದೆ. ಆಲ್ಟ್ರಕೇಷನ್ ಆದಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದಮೇಲೆ ಇವನು ಅವರು ಏನು ಶೈಲಜಿತ್ ಬೋಸ್ ಏನಿದ್ದಾರೆ ಅವ್ರಿಗೋಗಿ ಕೇಳ್ತಾರೆ, ಏನು ಮೇಡಮ್ ಏನೋ ಹೇಳ್ತಾ ಇದ್ರಲ್ಲ ಏನದು ಅಂತ. ಸೊ ಆಗ ಇವರು ಇಳಿದು ಬಂದು ಇಬ್ರಿಗೂ ಜಗಳ ಆಗುತ್ತೆ. ಜಗಳ ಆದಮೇಲೆ ಅದು ಸ್ವಲ್ಪ ಹಾಗೆ ವಿಕೋಪಕ್ಕೆ ಹೋಗಿ ಒಂದು 10 to 15 ಮಿನಿಟ್ಸ್ ಇಬ್ಬರು ಫಿಸಿಕಲ್ ಆಲ್ಟ್ರಕೇಷನ್ ಇಬ್ಬರಿಗೂ. ಸೊ ಅಲ್ಲಿ ಭಾಳಷ್ಟು ಜನ ಲೋಕಲೈಟ್ಸು ಬಂದು ಇಬ್ಬರನ್ನ ಸಪ್ರೇಟ್ ಮಾಡಿ ಭಾಳಷ್ಟು ಇಂಟರ್ವ್ಯೂನ್ ಮಾಡೋದಕ್ಕೆ ಮಾಡಿದ್ದಾರೆ. ಸೊ ದೇ ಪ್ಲೇಡ್ ವೆರಿ ಪಬ್ಲಿಕ್ ಮಾತ್ರ ಭಾಳ ಒಂದು 3-4 ಜನ ಐಡೆಂಟಿಫೈ ಮಾಡಿದ್ದೀವಿ. ಸೊ ದೇ ಟ್ರೈಡ್ ದ ಲೆವೆಲ್ ಬೆಸ್ಟು ಅವ್ರನ್ನ ಇದು ಮಾಡೋದಕ್ಕೆ. ಸೊ ಅದು ಒಂದು ಸಣ್ಣ ಇಟ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ರೋಡ್ ರೇಜ್. ಇಬ್ಬರು ಅದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು. ಸೊ ಅವಾಯ್ಡ್ ಮಾಡದೆ ಅದು ಈ ಮಟ್ಟಕ್ಕೆ ಹೋಗಿದೆ.